ನೋಡಿ, ಇದೇ ತಿಂಗಳು ಮಾರ್ಚ್ 23ನೇ ತಾರೀಕು ಕರ್ನಾಟಕ ರಾಜ್ಯ STMC ಸಂಘದ 3ನೇ ರಾಜ್ಯ ಮಟ್ಟದ ಸಭೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಖ್ಯಾತಿಯಾಗಿರುವ ಧಾರವಾಡ ನಗರದಲ್ಲಿ ನಡೀತಾ ಇದೆ. ಆದ್ರಿಂದ ಕರ್ನಾಟಕ ರಾಜ್ಯದ ಎಲ್ಲ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡದಲ್ಲಿ ಭಾಗವಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ 2-3 ಚಳವಳಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ವಿ. ಸುಮಾರು ಪೂರ್ತಿ ರಾಜ್ಯದಿಂದ ಸುಮಾರು 24 ಜಿಲ್ಲೆಯಿಂದ ನಮ್ಮ ಚಳವಳಿಗೆ ಬಂದಿದ್ರು, ನಮ್ಮ ಸಭೆಗೆ ಬಂದಿದ್ರು. ಅವ್ರ ಋಣ ಎಲ್ಲ ತೀರ್ಸೋಕ್ಕಾಗಲ್ಲ. ಎಲ್ಲ ಬೀದರಿಂದ ಬಂದಿದ್ರು, ಬಾಗಲಕೋಟೆಯಿಂದ ಬಂದಿದ್ರು, ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಈ ಕಡೆಯಿಂದೆಲ್ಲ ಬಂದಿದ್ರು. ನಾವು ಪ್ರತಿಯೊಂದು ಜಿಲ್ಲೆಗೂ ಹೋಗೋಕ್ಕಾಗಲ್ಲ. ಆದ್ರಿಂದ ಪ್ರತಿಯೊಂದು ಜಿಲ್ಲೆಗೂ ಹೋಗೋಕ್ಕಾಗಲ್ಲ, ನಾವು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಟೈಮು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ನಗರದಲ್ಲಿ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಮತ್ತೆ ನಮ್ಮ ಹುಸೇನಪ್ಪ ಹೇಳ್ತಾ ಇದ್ರು, ಎಲ್ಲಿ ನಮ್ಮ ರಾಯಚೂರಿಂದ ಹುಸೇನಪ್ಪ ಹೇಳ್ತಾರೆ, ಸರ್ ಹತ್ರ ಕರ್ಬಿಟ್ಟು ಹೇಳ್ತಾರೆ, ಸರ್ ನೋಡಿ ನಾನು ರಾಯಚೂರಿಂದ ಇಲ್ಲಿಗೆ ಬಂದಿದ್ದೀನಿ, ಮಂಡ್ಯಕ್ಕೆ ಬಂದಿದ್ದೀನಿ ನಿಮ್ಮ ಸಭೆಗೆ, ನೀವು ಅಲ್ಲಿಗೆ ಬರಲೇಬೇಕು ಅಂತ ಹೇಳಿದ್ರು. ಹುಸೇನಪ್ಪನವರೇ, ನಿಮ್ಗೆ ಈ ಮೂಲಕ ಹೇಳ್ತಾ ಇರೋದು, ನಾವು ರಾಯಚೂರಿಗೆ ಮುಂದೊಂದು ದಿನ ಬಂದೇ ಬರ್ತೀವಿ. 100% ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಭೇಟಿ ಮಾಡೇ ಮಾಡ್ತೀವಿ. ಸದ್ಯಕ್ಕೆ ಧಾರವಾಡ ನಗರದಲ್ಲಿ ನಾವು 23ನೇ ತಾರೀಕು, ಇದೇ ತಿಂಗಳು ಮಾರ್ಚ್ 23ನೇ ತಾರೀಕು ಸೋಮವಾರ ಧಾರವಾಡ ನಗರಕ್ಕೆ ಬರ್ತಾ ಇದ್ದೀವಿ. ಏನಕ್ಕೆ ಬರ್ತಾ ಇದ್ದೀವಿ ಅಂದ್ರೆ, ಅಲ್ಲಿ ಕರ್ನಾಟಕ ರಾಜ್ಯ STMC ಸಂಘದ ಲೋಗೋ ಬಿಡುಗಡೆ ಮಾಡ್ತಾ ಇದ್ವಿ, ಮತ್ತೆ ಕರ್ನಾಟಕ ರಾಜ್ಯ STMC ಸಂಘದ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಮಾರ್ಚ್ 23ನೇ ತಾರೀಕು ನಾವು ಧಾರವಾಡ ನಗರಕ್ಕೆ ಬರ್ತಾ ಇದ್ವಿ. ಆಯ್ತಾ? ಅದನ್ನ ಯಾರು ಬಿಡುಗಡೆ ಮಾಡ್ತಾ ಇದ್ದಾರೆ ಗೊತ್ತಾ? ಯಾರು ಸೆಲೆಬ್ರಿಟಿಗಳು ಬರ್ತಾ ಇಲ್ಲ. ಏನು ಕರ್ನಾಟಕ ರಾಜ್ಯ STMC ಇದು ಲೋಗೋ ಬಿಡುಗಡೆಗೆ ಯಾರು ಸೆಲೆಬ್ರಿಟಿಗಳು ಬರ್ತಾ ಇಲ್ಲ. ಮತ್ತೆ ಕರ್ನಾಟಕ ರಾಜ್ಯ STMC ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡೋಕ್ಕೆ ಯಾರು ಸೆಲೆಬ್ರಿಟಿಗಳೇ ಆಗಲಿ, ರಾಜಕಾರಣಿಗಳಲ್ಲಿ ಯಾರು ಬರ್ತಾ ಇಲ್ಲ, ಉದ್ಯಮಿಗಳೇ ಆಗಲಿ ಯಾರು ಬರ್ತಾ ಇಲ್ಲ. ಅದು ಬಿಡುಗಡೆ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ STMC ಸಂಘದ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸರ್ಕಾರಿ ಶಾಲೆಯ ಮಕ್ಕಳ ಪೋಷಕರು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರಿಂದ ಪೂರ್ತಿ ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಾ ಇರೋ ಅವ್ರ ಪೋಷಕರು ಮತ್ತೆ ಅಲ್ಲಿರೋ STMC ಪದಾಧಿಕಾರಿಗಳು ಮಿಸ್ ಮಾಡದಂತೆ ಮಾರ್ಚ್ 23ನೇ ತಾರೀಕು, ಇದೇ ತಿಂಗಳು ಮಾರ್ಚ್ 23ನೇ ತಾರೀಕು ಸೋಮವಾರ ಧಾರವಾಡ ನಗರದಲ್ಲಿ ಭೇಟಿ ಮಾಡೋಣ. ನೀವೇ ಬಿಡುಗಡೆ ಮಾಡ್ತೀರಾ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.